ಪಾಪ ಈಗ ಇದರಲ್ಲೊಳಗಿರುವಂಥ ಪ್ಯಾಸೆಂಜರ್ದು ಹೇಗೆ ಹೇಳಿ, ಪಾಪ ಎಲ್ಲೆಲ್ಲಿ ಹೋಗಬೇಕು ಏನು. ಇಷ್ಟು ಜನ ಪ್ಯಾಸೆಂಜರ್ ಬೇರೆ ಒಳಗಡೆ, ಪಾಪ ಅವರೆಲ್ಲ ಹೋಗೋದು ಹೆಂಗೋ. ಈ ಹೈವೇನೇ ಸ್ವಲ್ಪ ಇದಿದೆಯಣ್ಣ ಇದು. ಇಲ್ಲಿ ಮೇನ್ ಆಗಿ ಎಲ್ಲ ಗಾಡಿ ಬರ್ತಾವಲ್ವಾ, ಬಸ್ ಅಂದ್ರೆ ತಪ್ಪು ಅನ್ಸುತ್ತಲ್ಲ. ಪಾಪ ಬಾಡಿಗೆ ಹೊಡಿಯೋಣ ಅಂತ ಕಷ್ಟಪಟ್ಟು ತೊಗೊಂಡಿರ್ತಾರೆ, ಏನೋ ಒಂದು ಮಾಡೋಣ ಅಂತ. ಈ ಥರ ಆದರೆ ಪಾಪ ಇವ್ರಿಗೆ ಹೊಟ್ಟೆ ಪಾಡಿಗೆ ಎಷ್ಟು ಇದಾಗುತ್ತೆ. ಇಲ್ಲಿ ಮೇಜರ್ ಪ್ರಾಬ್ಲಮ್ ಬಸ್ನ ಒಂದೇ ಅನ್ಕೊತೀನಿ ನಾನು. ಯಾಕಂದರೆ ಆ ಕಾರನ್ನು ಬಂದು ಹೊಡೆದಾನೆ ಇವನು. ತುಂಬ ಪಾಪ ಇವರೆಲ್ಲ ಕಷ್ಟಪಟ್ಟು ಕಾರ್ ತೊಗೊಂಡು ದುಡಿಬೇಕಂತ ಬೆಂಗಳೂರಿಗೆ ಬಂದಿರ್ತಾರೆ. ಯಾರೋ ಒಬ್ಬರು ಮಾಡೋ ತಪ್ಪಿಂದ ಇಲ್ಲಿ ನೋಡಿ ಎಲ್ರಿಗೂ ಲಾಸ್. ಇಲ್ಲಿ ಇನ್ನೊಂದು ಖುಷಿ ಏನಂದರೆ ಯಾರಿಗೇನು ಆಗಿಲ್ಲ, ಅದೇ ಒಂದೇ ಸ್ವಲ್ಪ ಹುಷಾರಾಗಿ ಹೈವೇಲಿ. ಯಾಕಂದರೆ ಇದು ತುಂಬ ಸಿಗ್ನಲ್ ಇದೆ ಮುಂದ್ಗಡೆ. ಹಾಗೆ ಮೇಜರ್ ಏನಂದರೆ ಇಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಸೆಂಟರ್ ಒಂದು ರೋಡು, ಇಲ್ಲಿವರೆಗೂ ರೋಡ್ ಕೊಟ್ಟಿದ್ದಾರೆ. ಇಲ್ಲಿ ಮುಂದ್ಗಡೆ ಗ್ಯಾಪ್ ಇದೆ. ಹಾಗಾಗಿ ಇಲ್ಲಿ ಯಾಕಂದರೆ ಹೈವೇ ಬರಬೇಕಾದಾಗ ಇಲ್ಲಿಂದ ಬಂದುಬಿಡ್ತೀರ ಸ್ಪೀಡಾಗಿ. ಅದ್ರ ಜೊತೆಗೆ ಈ ಪಕ್ಕದಲ್ಲಿ ಹೋಗ್ಬೇಕಾದಾಗ ತುಂಬ ತೊಂದರೆ ಆಗುತ್ತೆ. ಯಾಕಂದರೆ ಇಲ್ಲಿ ರೋಡು ಸ್ವಲ್ಪ ಚಿಕ್ಕದಾಗ್ಬಿಡುತ್ತೆ. ಸ್ವಲ್ಪ ಇಲ್ಲಿ ಬರಬೇಕಾದಾಗ ಈ ಬೊಮ್ಮನಹಳ್ಳಿ ಬೊಮ್ಮನಹಳ್ಳಿ ಗಾರೆಪಾಳ್ಯ ಸೈಡ್ ಬರಬೇಕಾದ್ರೆ ಈ ರೋಡನ್ನ ಸ್ವಲ್ಪ ನೋಡ್ಕೊಂಡು ಬನ್ನಿ. ಯಾಕಂದರೆ ಇಲ್ಲಿ ತುಂಬ ಚಿಕ್ಕದಾಗ್ತದೆ. ಇಲ್ಲಿ ಬರ್ತಾ ಇಲ್ಲಿ ರೋಡ್ ಚಿಕ್ಕದಾಕೊಂಡು ತುಂಬ ಆಕ್ಸಿಡೆಂಟೆಲ್ಲ ಆಗ್ತಿದ್ದಾವೆ. ಹುಷಾರಿಂದ ಓಡಾಡಿ. ಈ ಹೊಸೂರು ರೋಡು ಬೊಮ್ಮನಹಳ್ಳಿ ಹತ್ರ, ಇದು ಗಾರೆಪಾಳ್ಯ ಹತ್ರ ಆಗಿರುವಂಥ ಘಟನೆ. ಸ್ವಲ್ಪ ಓಡಾಡಬೇಕಾದಾಗ ಹುಷಾರಾಗಿ ಓಡಾಡಿ. ಸುತ್ತಮುತ್ತ ಗಾಡಿಗಳು ನಿಂತಿರ್ತವೆ. ಇಲ್ಲಿ ಇವ್ರ ಗಾಡಿ ಏನಾಗ್ಬಿಟ್ಟಿದೆ, ಕ್ಯಾಬ್ ಡ್ರೈವರ್ಸ್ ಎಲ್ಲ ಸೈಡಲ್ಲಿ ಹಾಕ್ಕೊಂಡು ರೆಸ್ಟ್ ಮಾಡ್ತಾ ಇರಬೇಕಾದ್ರೆ ಬಸ್ಸಿನ ಬರಬೇಕಾದ್ರೆ ಸ್ವಲ್ಪ ಅಲ್ಲಿ ರೋಡು ಚಿಕ್ಕದಾಗಿ ಕಾಣಿಸುತ್ತೆ. ಹಾಗಾಗಿ ಏನೋ ಬ್ರೇಕ್ ಅಲ್ಲಿನ ಅವರು ಹೇಳಿದ ಪ್ರಕಾರ ಅಲ್ಲಿ ಬ್ರೇಕ್ ಏನೋ ಹತ್ತಿಲ್ಲ ಅಂತ ಹೇಳಿದರು. ಆಮೇಲೆ 2 ಕಾರ್ ಇದೆ ಅಲ್ಲಿ. ಒಂದು ಕಾರಿಗೆ ಹೊಡೆದ್ಬಿಟ್ಟು ಇನ್ನು ಮುಂದಿನ ಕಾರ್ಗೂ ಹೊಡೆದಿದ್ದಾರೆ. 2 ಕಾರಲ್ಲಿ ಯಾರಿಗೂ ಏನೂ ಆಗಿಲ್ಲ, ಬಸ್ಸಿನವ್ರಿಗೂ ಏನೂ ಆಗಿಲ್ಲ. ಆದರೆ ಸೇಫಾಗಿ ಓಡಿಸಿ ಸ್ವಲ್ಪ. ಯಾಕಂದರೆ ಇವರು ಕ್ಯಾಬ್ ಡ್ರೈವರ್ಸು ತುಂಬ ಕಷ್ಟಪಟ್ಟು ಲೋನ್ ಮೇಲೆ ಗಾಡಿಗಳು ತೊಗೊಂಡಿರ್ತಾರೆ. ಏನೋ ಬೆಂಗಳೂರು ದುಡಿಯೋಣ, 4 ದುಡ್ಡು ಮಾಡೋಣ ಅಂತ ಊರು ಬಿಟ್ಟು ಬಂದಿರ್ತಾರೆ. ಸ್ವಲ್ಪ ಹುಷಾರಿಂದ ಓಡಿಸಿ. ಯಾಕಂದರೆ ನಿಮ್ಮನ್ನು ನಂಬ್ಕೊಂಡು ನಿಮ್ಮ ಫ್ಯಾಮ್ಲಿ ಎಲ್ಲ ಕಾಯ್ತಿರ್ತಾರೆ. ಯಾಕಂದರೆ ನೀವಿದ್ರೇ ಅಲ್ವಾ ದುಡಿಮೆ. ಸ್ವಲ್ಪ ಹುಷಾರಾಗಿ ಓಡಿಸಿ. ನೋಡಿ ಹೇಗಾಗಿದೆ ಗಾಡಿ, ಆ ಕಡೆ ಈ ಕಡೆ. ಈ ಕಡೆ ಡ್ರೈವರ್ ಸೀಟಲ್ಲಿ ಏನೂ ಆಗಿಲ್ಲ. ಅವ್ನು ಗಾಡಿ ಹಚ್ಬಿಟ್ಟು ಸ್ವಲ್ಪ ಸೈಡಲ್ಲಿದ್ದಾನೆ. ಮುಂದಿನವರು ಗಾಡೀಲೇ ಮಲಗಿದ್ದಂತೆ. ಇವನಿಗೆ ಅದು ಇದಾಗಿಲ್ಲ, ಡೈರೆಕ್ಟಾಗಿ ಹೊಡೆದು ಸೀದಾ ಮುಂದ್ಗಡೆ ಹೋಗಿದ್ದಾನೆ. ಇವನು ಸೈಡಲ್ಲಿ ಹೋಗಿದೆ. ಆ ಕಡೆ ಅದು ಮುಂದಿಗೂ ಟಚ್ ಆಗಿದೆ.